ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡಿದ್ರೆ ಈಗ ಇಲ್ಲಿ ಕನ್ನಡ ಬಿಡ್ತಾರ, ಅಲ್ಲೆಲ್ಲ ತೆಲುಗು ಬಿಡ್ತಾರ. ಬೆಳಗ್ಗೆ ನೋಡಿದ್ರೆ ಅಲ್ಲಿ ತೆಲುಗು ಇದು ಮೊಬೈಲ್ನಾಗ ಬರ್ತಾ ಇದೆ. ಹೌದ್ರಾ? ಈಗ ತಮಿಳ್ನಾಡಾಗ ತಮಿಳ್ ಬಿಡ್ತಾರ, ಅಲ್ಲ ಕನ್ನಡ ಇಲ್ಲಿ ಬಂದಿರ್ತೈತಿ. ಪಬ್ಲಿಟಾ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಗುಡ್ರೇಶ್. ನಾನಿವತ್ತು ನಮ್ಮ ದಾವಣಗೆರೆಯ ಗೀತಾಂಜಲಿ ಥಿಯೇಟರ್ ಹತ್ರ ಬಂದಿದ್ದೆ. ಇಲ್ಲಿ ಒಬ್ರು ಸಿನಿಮಾಗಳ ಸಿಕ್ಕಾಪಟ್ಟೆ ನೋಡಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಆಗಿದ್ದಾರೆ. ಈ ನಮ್ಮ ಕನ್ನಡ ಸಿನಿಮಾದ ಪರಿಸ್ಥಿತಿ ಹೇಗಿದೆ, ಹಾಗೆ ಕನ್ನಡ ಚಿತ್ರಮಂದಿರದಲ್ಲಿ ಯಾಕೆ ಸಿನಿಮಾಗಳು ನೋಡೋದಕ್ಕೆ ನಮ್ಮ ಸಿನಿ ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋದನ್ನ ಅವರ ಮಾತಲ್ಲೇ ಕೇಳ್ಬಿಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಜ್ಕುಮಾರ್ ಅಂತ. ವಾವ್, ಹೆಸರಲ್ಲೇ ಇದೆ ನೋಡಿ, ರಾಜರ ಕಳೆ, ರಾಜ ಗಂಭೀರ. ಸರ್, ಈ ಒಂದು ಹೆಸರು ಇಟ್ಕೊಂಡಿರಲ್ಲ, ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ? ಈಗ ಬಹಳ ಖುಷಿ ಆಗತಿ. ಅದು ನಮ್ಮ ಅಜ್ಜರು, ನಮ್ಮ ಅಪ್ಪರು, ನಮ್ಮ ಫ್ಯಾಮಿಲಿ ಎಲ್ಲ ರಾಜ್ಕುಮಾರ್ ಸಿನಿಮಾಗಳು ನೋಡಿ ನೋಡಿ ಅವ್ರು ಈ ಹೆಸರು ಇವ್ನಿಗೆ ಇಡ್ಬೇಕಂತ ಹೇಳಿ ಇಟ್ಟಿದ್ರು ಸರ್. ನಾವು ರಾಜ್ಕುಮಾರ್ನ ಬಹಳ ಸಿನಿಮಾ ನೋಡಿದೇವಿ. ರಾಜ್ಕುಮಾರ್ ಸಿನಿಮಾ ನೋಡಿ ನೋಡಿ ನಾವು ಇಲ್ಲಿ ತನಕನು ಹಿಂಗ ರಾಜ್ಕುಮಾರ್ ಆಗ್ಬಿಟ್ಟಿದೆ. ಸರ್, ಈಗ ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹೇಗಿದೆ? ಇಲ್ಲಿ ಕನ್ನಡ ಸಿನಿಮಾ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಪುನೀತ್ ರಾಜ್ಕುಮಾರ್ ಹೋದ್ರು, ಈಗ ದರ್ಶನ್ ಅವರು ಒಳಗಡೆ ಹೋಗ್ಬಿಟ್ಟಾರ. ಈಗ ಇರೋಂತಾರೆ ಕನ್ನಡ ಸಿನಿಮಾ ಚಿತ್ರಗಳನ್ನ ಎತ್ತರವಾಗಿ ತಗೊಂಡ್ ಹೋಗ್ಬೇಕು. ಒಳ್ಳೊಳ್ಳೆ ಸ್ಟೋರಿ ಬರೀಬೇಕು. ಒಳ್ಳೊಳ್ಳೆ ಸ್ಟೋರಿಗೆ ಒಂದು ಹೀರೋಗಳು ಒಳ್ಳೆ ಸ್ಟೋರಿ ಬರೆದು ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಥಿಯೇಟ್ರಿಗೆ ಬರ್ತಾರ. ಈಗ ಮಾಲ್ಗಳು ಅವೆಲ್ಲ ಆಗ್ಬಿಟ್ಟಾವು. ಅವಕ್ಕೇನ್ ಅಂತ ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ಥಿಯೇಟರ್ಗಳಿಗೆ ಎಲ್ಲಾ ಸಿನಿಮಾ ನೋಡೋದಂದ್ರೆ ಥಿಯೇಟರ್ಗೆ ಬಂದ್ ನೋಡ್ತಾರ, ಮಾಲಿಗೆ ಹೋಗಿ ನೋಡಂತಾರ ಯಾರಿಲ್ಲ. ಒಂದು ಆಮೇಲೆ ನಮ್ ಕನ್ನಡದ ಸಿನಿಮಾದಾಗ ಹೀರೋಗಳು ವರ್ಷಕ್ಕೆ ಒಂದ್ 3 ಪಿಕ್ಚರ್ ಮಾಡಿದ್ರೆ, ಒಬ್ರು ಒಂದ್ 3 ಪಿಕ್ಚರ್ ಮಾಡಿದ್ರೆ ಯಾರಾದ್ರೂ ಸಿನಿಮಾ ನೋಡಕ್ ಬರ್ತಾರೆ. ಇವರು ವರ್ಷಕ್ಕೆ 1, 2 ತೆಗೆದ್ರೆ ಇವ್ರು ಕೋಟಿ ಗಂಟ್ಲೆ ಸಂಪಾದನೆ ಮಾಡ್ತಾರ ಡೈರೆಕ್ಟರ್ ತಾಗ. ಆ ದುಡ್ಡು ವರ್ಷ ಗಂಟ್ಲೆ ಇಟ್ಕೊಂಡ್ ಕುಂತ್ಕೊಂತ ಆರಾಮ ಮನೆ ಕುತ್ಕೊಂತಾರ. ಈಗ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಅಂಬರೀಷ್, ಪ್ರಭಾಕರ್, ರವಿಚಂದ್ರನ್, ಆಮೇಲೆ ಶಶಿಕುಮಾರ್ ಅವರೆಲ್ಲಾ ಬಣ್ಣಕ್ಕಾಗಿ ಬಂದರು. ಇವರು ಹಣಕ್ಕಾಗಿ ಬಂದರು. ಏನ್ ಸರ್ ಇಂತ ಮಾತು ಹೇಳಿಬಿಟ್ರಿ? ಹೌದು. ಈಗ ಅವ್ರು ಬಣ್ಣ ಹಚ್ಕೊಂಡು ಸಿನಿಮಾ ಮಾಡ್ಬೇಕು ಅನ್ನೋದು ಅವ್ರ ಹತ್ರ ಯಾರಿಗೂ ಇಲ್ಲ. ಒಂದ್ ಸಿನಿಮಾ ಮಾಡಿದ್ವ್ಯಾ, 1 ಕೋಟಿ ಬಂತ, ಕೋಟಿ ಗಂಟ್ಲೆ ಬಂತ, ಮನೆಗಿರ್ತಾರ. ಅವ್ರ ಸಿನಿಮಾ ಬಣ್ಣ ಹಚ್ಕೊಂಡು ನಾನ್ ಮಾಡ್ಬೇಕು, ಮತ್ತೆ ಸಿನಿಮಾಗಳನ್ನ ಜನಕ್ಕ ಮನೋರಂಜನೆ ಕೊಡ್ಬೇಕು, ನಮ್ ಜನ ಕರ್ನಾಟಕ ಜನ. ಇದೇ ನೋಡ್ರಿ, ಈಗ ತಮಿಳ್ನಾಡಿನಾಗ ಸಣ್ಣ ಪುಟ್ಟ ಹೀರೋಗಳು ಒಳ್ಳೊಳ್ಳೆ ಸಿನಿಮಾ ಸ್ಟೋರಿ ತೆಗೆದು ಸಿನಿಮಾಗಳು ಚೆನ್ನಾಗ್ ಹೋಗ್ತದವು. ಅದೇ ಸ್ಟೋರಿ ನಮ್ನಲ್ಲಿ ಯಾಕೆ ಮಾಡ್ತಾ ಇಲ್ಲ? ಸ್ಟೋರಿ ಬರೆಯೋರಿಗೆ ದುಡ್ಡು ಕೊಡ್ತಾ ಇಲ್ಲ. ಆ ಸ್ಟೋರಿ ಬರೆಯೋರಿಗೆ ದುಡ್ಡು ಕೊಟ್ರೆ ಸರಿಯಾಗಿ ಇಲ್ಲೇ ಬರ್ದು ಇಲ್ಲೇ ಒಳ್ಳೆ ಸಿನಿಮಾ ಮಾಡ್ತಾರ. ಅವ್ರ ಏನ್ ಮಾಡ್ತಾರ, ಹೊರ ರಾಜ್ಯಗಳಿಗೆ ಹೋಗಿ ಮಾರ್ತಾ ಇದಾರ ಸ್ಟೋರಿಗಳನ್ನ. ಹೌದಾ? ಈ ತರ ಹೊಂಟು ಬಿಟ್ಟೈತಿ. ಹಂಗಾಗಿ ನಾವೇನ್ ಹೇಳೋದಂದ್ರೆ, ಕನ್ನಡ ಸಿನಿಮಾನ ಮಾಡ್ತೀರಾ, ವರ್ಷಕ್ 3 ಸಿನಿಮಾ ಮಾಡ್ರಿ. ಇಲ್ಲ ಮಾಡಕ್ಕಲ್ಲ, ಆಲ್ ಓವರ್ ಕರ್ನಾಟಕ ಥಿಯೇಟರ್ ಬಂದಪ್ಪ. ನಿಜ ಸರ್. ಈಗ ಎಷ್ಟು ಸರ್, ನಮ್ಮ ತುಮಕೂರಲ್ಲಿ ಪ್ರಶಾಂತ್ ಥಿಯೇಟರ್ ಮುಚ್ಕೊಂಡೋಯ್ತು, ಕೃಷ್ಣ ಥಿಯೇಟರ್ ಮುಚ್ಕೊಂಡೋಯ್ತು. ಅದಕ್ಕೋಸ್ಕರನೇ ನಾನ್ ಹೇಳ್ತಿರೋದು, ಕನ್ನಡ ಚಿತ್ರಮಂದಿರದ ಕನ್ನಡ ಚಿತ್ರಮಂದಿರ ಮಾಲೀಕರು ಉಳಿಬೇಕು, ಕನ್ನಡ ಚಿತ್ರರಂಗ ಬೆಳಿಬೇಕು, ಬಹಳ ಚೆನ್ನಾಗಿ ಒಳ್ಳೊಳ್ಳೆ ಸ್ಟೋರಿ ಬೆಳಿಬೇಕು, ಒಳ್ಳೊಳ್ಳೆ ಸ್ಟೋರಿ ಬರೆದು ಜನಕ್ಕೆ ಮನೋರಂಜನೆ ಕೊಡ್ಬೇಕು. ಆಮೇಲೆ ಪೌರಾಣಿಕ ಸಿನಿಮಾಗಳನ್ನು ಚೆನ್ನಾಗ್ ಮಾಡಿದ್ರೆ ಇವತ್ತು ಬಹಳ ಚೆನ್ನಾಗ್ ಹೋಗ್ತದವ್. ಈ ಲವ್ ಸ್ಟೋರಿ ಇವೆಲ್ಲ ಮಾಡೋದ್ರಿಂದ ಏನೇನು ಅದೇನ್ ಲವ್ ಸ್ಟೋರಿ ಮಾಡ್ಲಿ ಬೇಡನಲ್ಲ, ಪೌರಾಣಿಕ ಸಿನಿಮಾಗಳು ಒಂದೊಂದು ಮಾಡ್ಲಿ. ಹೌದ್ರಾ? ಸೆಂಟ್ರಲ್ ಬಂದ್ರೆ ಈಗ ನೋಡ್ರಿ, ಕಾಂತಾರ 2 ತೆಗೆದ್ರು, ಅದು ಹೆಂಗ್ ಓಡ್ತ ಸಿನಿಮಾ, ಬಹಳ ಚೆನ್ನಾಗ್ ಓದ್. ಆ ತರ ಒಂದೊಂದ್ ಸಿನಿಮಾ ಮಾಡ್ಲಿ. ಇವ್ರು 3 ವರ್ಷಕ್ಕೆ, 2 ವರ್ಷಕ್ಕೆ, 1 ವರ್ಷಕ್ಕೆ ಥಿಯೇಟರ್ನವ್ರು ಏನ್ ಮಾಡ್ಬೇಕು? ಹೌದಾ? ಆರಾಮಾಗಿ ನಾವ್ ಮಕ್ಕೋಬೇಕಾಯ್ತು ಅಷ್ಟೇ ಅಷ್ಟಂತ. ಆ ತರ ಆಗೈತಿ. ಅದಕ್ಕೆ ದಯವಿಟ್ಟು ಹೇಳ್ತಾನಿ, ಸುದೀಪ್ ಅವ್ರಿಗೆ ಹೇಳ್ತಾನಿ, ಗಣೇಶ್ ಅವ್ರಿಗೆ ಹೇಳ್ತಾನಿ, ಆಮೇಲೆ ಇವ್ರು ಹೆಸರೇನು ಯಶ್ಗೆ ಹೇಳ್ತಾನಿ, ಆಮೇಲೆ ಇನ್ನೊಬ್ರು ಇವ್ರು ಹೆಸರು ಶಿವರಾಜ್ ಕುಮಾರ್ಗೆ ಹೇಳ್ತಾನಿ. ಶಿವರಾಜ್ ಕುಮಾರ್ ಫಸ್ಟ್ ಹೇಳ್ಬೇಕಪ್ಪ ಅಂದ್ರೆ, ನೀವು ಇಡೀ ಕನ್ನಡ ಚಿತ್ರರಂಗನ ನಿಮ್ಮ ಹತ್ತಟಿಗೆ ಇಟ್ಕೊಂಡು ನೀವೆಲ್ಲಾ ನಟರಿಗೆ ಹೇಳಿ ಅವ್ರ ಜೊತೆಗೂಡಿಸಿ ಸಿನಿಮಾಗಳನ್ನ ಬಣ್ಣ ಹಚ್ಚಿ ಮಾಡೋ ಅಂತ ಕೆಲಸ ನೀವ್ ಮಾಡ್ಬೇಕು. ನೀವ್ ಏನಾರ ಮಾಡಿದಂದ್ರೆ ರಾಜ್ಕುಮಾರ್ ಹೆಸರು ಉಳಿಸಿದಂಗ ಆಕತಿ. ಹೌದ್ರಾ? ಇಲ್ಲ ಅಂದ್ರೆ ರಾಜ್ಕುಮಾರ್ ಹೆಸರು ಉಳಿಯಕ್ ಆಗಲ್ಲ. ಸರ್, ಈಗ ನಾಳೆ ನಮ್ಮ ಹ್ಯಾಟ್ರಿಕ್ ಶಿವಣ್ಣ ಅವರ ಹುಟ್ಟದಬ್ಬ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ
ಹುಟ್ಟುಹಬ್ಬದ ಶುಭಾಶಯಗಳು. ಕರ್ನಾಟಕ ರಾಜ್ಯದ ಎಲ್ಲಾ ಅಭಿಮಾನಿಗಳಿಂದ ನಾನು ಶಿವಣ್ಣವ್ರ ಪರವಾಗಿ ಹೇಳ್ತಾ ಇದೀನಿ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಹೇಳ್ತಾನೆ ಒಳ್ಳೊಳ್ಳೆ ಸಿನಿಮಾ ತೆಗಿರಿ, ನೀವು ತೆಗೆದಂತ ಸಿನಿಮಾ ನಾವೆಲ್ಲಾ ನೋಡಿದೇವಿ, ಇನ್ನೂ ಹೆಚ್ಚಿನ ಸಿನಿಮಾ ತೆಗಿರಿ, ಒಳ್ಳೊಳ್ಳೆ ಕಲಾವಿದರನ್ನ ಹಾಕೇಳ್ರಿ, ಒಳ್ಳೊಳ್ಳೆ ಸ್ಟೋರಿ ನೀವು ಕರೆಸಿ ಮಾತಾಡಿ ಸಿನಿಮಾಗಳು ಮಾಡ್ರಿ, ನಿಮಗಿನ್ನೂ ಒಂದ್ 100 ವರ್ಷ ಆಯಸ್ ಕೊಡ್ಲಿ ದೇವ್ರು, ಆಮೇಲೆ ಸುಖ ಸಂಪತ್ತು ಎಲ್ಲಾ ಕೊಡ್ಲಿ, ಇನ್ನೂ ಕೊಡ್ಲಿ, ಇನ್ನೂ ಚೆನ್ನಾಗಿರ್ರಿ. ಹೌದು, ಮನೋರಂಜನೆ ಮಾಡ್ರಿ, ನಮ್ ಜನಕ್ಕೆಲ್ಲ ಸಿನಿಮಾ ನೋಡಕ ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಡ್ರಿ ಅಂತ ನಾನು ಇಷ್ಟ ಕೇಳ್ಕೊತೀರ. ಸರ್ ಇನ್ನ ಮುಂದಿನ ತಿಂಗಳು ನಮ್ಮ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಅವರು ಟಾಕ್ಸಿಕ್ ಸಿನಿಮಾ ಮಾಡ್ತಿದಾರ, ಮಾಡ್ಲಿ, ಬೇಡನಲ್ಲ. ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ತಿದಾರ, ಪ್ಯಾನ್ ಇಂಡಿಯಾ ಪಿಕ್ಚರ್ ಇವತ್ತು ಬೇಕಾಗಿದ್ದಿಲ್ಲ, ಹೌದ್ರಾ? ಈಗ ಅವ್ರ ಏನ್ ಮಾಡ್ತಾರ ಅಂದ್ರ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ತಾರ ಅಂತಂದ್ ಹೇಳಿ 1000 ಕೋಟಿ ದುಡಿದೇನಿ, 2000 ಕೋಟಿ. ಈಗ ಮೊನ್ನೆ ಒಂದು ನಿಮ್ಮ ಚಾನೆಲ್ಗಳಾಗ ತೋರಿಸಿದ್ರು 25,000 ಕೋಟಿ ಲಾಸ್ ಆಗೈತೆ ಅಂತ ಹೇಳಿ ತೋರಿಸಿದ್ರು ಟಿವಿಗಳಾಗ. ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡಕ್ ಎಲ್ಲಾರು ಹಿಂದಿ, ತೆಲುಗು, ತಮಿಳ್ ಎಲ್ಲಾ, ಹೌದ್ರಾ? ಅವ್ರೆಲ್ಲಾ ಲ್ಯಾಂಗ್ವೇಜ್ ಮಾಡಿದಾರೆ, 25,000 ಕೋಟಿ ಕಳ್ಕೊಂಡವ್ ಅಂತ ಹೇಳ್ತದಾರ. ಯಾಕೆ ಮಾಡ್ಬೇಕು? ನಮ್ ಕನ್ನಡ ಸಿನಿಮಾ ಮಾಡಿ ನಮ್ ಕರ್ನಾಟಕದಾಗ ಬಿಟ್ಟು ಬೇಕಾದಂಗ್ ದುಡಿಬೇಕು. ಈಗ ಕಾಟೇರೆ ಮಾಡಿದ್ರು, ಹೌದಾ? ದರ್ಶನ್ 100 ಕೋಟಿ ದುಡಿದ್ ಪಿಕ್ಚರ್, ಯಾಕೆ ಮಾಡ್ಬಾರ್ದು? 1000 ಕೋಟಿ ದುಡಿಯಕ್ಕಿಂತ 100 ಕೋಟಿ ದುಡಿದ್ರೆ ಸಾಕ. ನಮ್ ಕರ್ನಾಟಕ ಅಭಿಮಾನಿಗಳು ಜನ ಇನ್ನು ಹೆಚ್ಚಿನ ನೋಡ್ತದಾರ. ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡಿದ್ರೆ ಈಗ ಇಲ್ಲಿ ಕನ್ನಡ ಬಿಡ್ತಾರ, ಅಲ್ಲೆಲ್ಲ ತೆಲುಗು ಬಿಡ್ತಾರ. ಬೆಳಗ್ಗೆ ನೋಡಿದ್ರೆ ಅಲ್ಲಿ ತೆಲುಗು ಇದು ಮೊಬೈಲ್ನಾಗ ಬರ್ತಾ ಇದೆ, ಹೌದ್ರಾ? ಈಗ ತಮಿಳ್ನಾಡಾಗ ತಮಿಳ್ ಬಿಡ್ತಾರ, ಅಲ್ಲ ಕನ್ನಡ ಇಲ್ಲಿ ಬಂದಿರ್ತೈತಿ, ಹೌದಾ? ಅದಕ್ಕೋಸ್ಕರ ಏನಂದ್ರೆ ಪ್ಯಾನ್ ಇಂಡಿಯಾ ಪಿಕ್ಚರ್ ಗಿಂತ ಹೋಗೋದ್ರಿಂದ ಕರ್ನಾಟಕದಾಗ ಒಳ್ಳೊಳ್ಳೆ ಸಿನಿಮಾ ಮಾಡಿ ಒಳ್ಳೊಳ್ಳೆ ಸ್ಟೋರಿ ಇದಾವು. ನಮ್ ಕರ್ನಾಟಕದಾಗ ಪುರಾಣ ಇರೋಂತ ಸ್ಟೋರಿಗಳು ಬಾಳ ಇದಾವ, ಅವನೇ ಮಾಡಿದ್ರೆ ಸಾಕು. ಇವ್ರಿಗೆ ಏನ್ ಗೊತ್ತೇನ್ಸ, ಅಣ್ಣಾರು 100 ದಿವಸ ಓಡೋಕ ಒಂದ್ ಖುಷಿ ಆಗಾರ ಅವ್ರು. ಈಗ 100 ದಿವಸ ಹೋಗಕ್ ಖುಷಿ ಇಲ್ಲ ಅವ್ರಿಗೆ, 3 ವಾರಕ್ಕೆ 100 ಕೋಟಿ ಬರ್ಬೇಕು ಅಷ್ಟೇ. ಇವತ್ ದುಡ್ಡಿಗಿರೋದಷ್ಟೇ, ಹಣದ ಮುಂದೆ ಸಿನಿಮಾಗಳು ಇಲ್ಲ. ಥಿಯೇಟರ್ನಾರ ಏನಾರ ಆಗ್ಲಿ ನಮಗ್ ದುಡ್ಡು ಬರ್ಬೇಕು, ಇಷ್ಟೇ ಇರೋದು. ಇಷ್ಟು ಬಿಟ್ರಿ ಏನಿಲ್ಲ. ಒಳ್ಳೆ ಮಾತು ಹೇಳಿದ್ದಾರೆ ಸರ್. ಹಾಗೇನೆ ಇನ್ನ ಆಗಸ್ಟ್ ಅಲ್ಲಿ ನಮ್ಮ ನೀನಾಸಂ ಸತೀಶ್ ಅವರ ಅಯೋಗ್ಯ 2 ಸಿನಿಮಾ ಬರ್ತೈತೆ. ಅಯೋಗ್ಯ 1 ನೋಡಿರ್ತೀರಾ? ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು ಅವಾಗ. ಹಳ್ಳಿ ಸೊಗಡಿನ ಸಿನಿಮಾ, ಹಳ್ಳಿ ಸೊಗಡಿನ ಸಿನಿಮಾ. ಅದ್ರಲ್ಲಿರೋ ಸಾಂಗ್ಗಳು ಕೂಡ ಸೂಪರ್ ಹಿಟ್ ಆದವು. ಏನಮ್ಮಿ ಯಾರಮ್ಮಿ ನೀನಮ್ಮಿ, ಈ ಒಂದ್ ಸಾಂಗ್ ಕೇಳಿರ್ತೀರಾ? ಈಗ ಅಯೋಗ್ಯ 2 ಸಿನಿಮಾ ಬರ್ತಾ ಇದೆ, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಆ ಸಿನಿಮಾ ಬಗ್ಗೆ ಅವರು ಪಾಪ ಅವ್ರಿಗೆ ಒಂದ್ ಸ್ವಲ್ಪ ಇವು ನಮ್ಮ ಡೈರೆಕ್ಟರ್ಗಳು, ಹಣ ದುಡ್ಡು ನಿರ್ಮಾಪಕರು ಇವರೆಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು. ಅವರು ಸಿನಿಮಾ ಮಾಡ್ತದಾರ, ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಮುಂದೆ ಬರ್ತಾರ. ಅವ್ರು ಕನ್ನಡ ಬಿಟ್ರೆ ಯಾರು ಬರ್ತಲ್ಲ. ಅವ್ರು ಮಂಡ್ಯದವರು, ಮೈಸೂರದವ್ರು ನನಗೆ ಗೊತ್ತು. ಆದ್ರೆ ಪಾಪ ಅಂತರಿನ ಮುಂದೆ ತರ್ಬೇಕು. ಮುಂದ್ ತಂದ್ ಅವ್ರಿಗೆ ಒಂದ್ ಕಾಮಿಡಿ ಸಿನಿಮಾಗಳು ನಾವನ್ನೆಲ್ಲ ಕೊಟ್ರೆ ಮಾಡ್ತಾರ, ಹೌದ್ರಾ? ಅವ್ರಿಗೆ ಪಾಪ ಅವ್ರು ಏನ್ ಮಾಡ್ತಾರ, ಅವರು ಒಂದ್ ಮತ್ತೆ ಡಿಮ್ಯಾಂಡ್ ಮಾಡ್ತಾರ. ಹಂಗಾಗಿ ನಾವು ನಿರ್ಮಾಪಕರಿಗೆ ಹೇಳೋದು ಅಷ್ಟೇ, ಡೈರೆಕ್ಟರ್ಗೆ ಹೇಳೋದಷ್ಟೇ. ನಿರ್ಮಾಪಕರಿಗೆ ಆಮೇಲೆ ಡೈರೆಕ್ಟರ್ಗೆ ಯಾರು ಡಿಮ್ಯಾಂಡ್ ಮಾಡಕ್ ಹೋಗ್ಬಾರ್ದು. ಇವತ್ ಸಿನಿಮಾ ನಡೆಯೋದ್ ಕಷ್ಟ ಐತಿ. ಮೊಬೈಲ್, ಟಿವಿ, ಈ ಧಾರಾವಾಹಿದ ನೋಡ್ರಿ, ಈಗ ಇಬ್ಳರ್ ಹೆಂಡ್ರು ಇಬ್ಳರ್ ಗಂಡ್ರು ಅಂತ ಸಿನಿಮಾಗಳನ್ನ ಕುಂತ್ಕೊಂಡ್ ನೋಡಕ್ ಹೋಗಾರ, ಹೌದಾ? ಅದಕ್ಕೆ ಬೇಡ, ಒಳ್ಳೆ ಸಿನಿಮಾ ಸ್ಟೋರಿ ತೆಗಿರಿ. ಡೈರೆಕ್ಟರ್ಗೆ ನಿರ್ಮಾಪಕರಿಗೆ ಜಾಸ್ತಿ ಒತ್ತಡ ಹಾಕ್ಬೇಡ್ರಿ. ಅವ್ರ ಏನು ಕೊಡ್ತಾರ ಅದು ತಗೊಳ್ರಿ, ತಗೊಂಡು ಮಾಡ್ರಿ ಸಿನಿಮಾನ, ಒಳ್ಳೊಳ್ಳೆ ಸಿನಿಮಾ ಮಾಡ್ರಿ. ಕನ್ನಡ ಚಿತ್ರಮಂದಿರಗಳನ್ನ ಉಳಿಸ್ರಿ. ನೀವು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಳಿಲಿ, ನಮ್ಮ ಕನ್ನಡ ಬಣ್ಣ ಹಚ್ಚೋರು ಚೆನ್ನಾಗಿನೂ ಮ್ಯಾಲಕ್ ಬರ್ಲಿ, ಹಂಗ ಅಂತ ನಾನು ಹೇಳಿ ಇಷ್ಟ. ಸರ್ ಈಗ ಗಿಲ್ಲಿ ನಟ ಅವರು ಈಗ ಪಳಾರ್ ಅಂತ ಸಿನಿಮಾ ಮಾಡ್ತಿದ್ದಾರೆ, ಗಿಲ್ಲಿ ನಟ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗಿಲ್ಲಿ ಅವರು ಈಗ ಬಿಗ್ ಬಾಸ್ ಶೋದಾಗ ಗೆದ್ದಿದಾರ. ಅವರು ಸ್ವಲ್ಪ ಜನ ಬೆಂಬಲ ಜಾಸ್ತಿ ಐತಿ, ಆದ್ರೆ ಈ ಸಿನಿಮಾಕ್ ಬೆಂಬಲ ಕೊಡ್ಬೇಕು, ಹೌದ್ರಾ? ಈಗ ಬಿಗ್ ಬಾಸ್ ನೋಡಿದ್ರ ಅಂತಂದ್ ಹೇಳಿದ್ರೆ ಅಲ್ಲಿ ಮನೆ ಟಿವಿ ಕೂತ್ಕೊಂತಾರ, ಫ್ರೀ ನೋಡ್ತಾರ. ಇಲ್ಲಿ ಥಿಯೇಟರ್ಗೆ ಬಂದು ದುಡ್ಡು ಕೊಟ್ಟು ನೋಡಾರಬೇಕಲ್ಲ, ಹೌದಾ? ಅದಕ್ಕೋಸ್ಕರನೇ ಎಲ್ಲರೂ ಬಂದು ಆಶೀರ್ವಾದ ಮಾಡಕ್ ಅವ್ರಿಗೆ ಥಿಯೇಟರ್ಗೆ ಬಂದ್ರೆ ಅವರು ಒಂದ್ ಸ್ವಲ್ಪ ಬೆಳಿತಾರ. ಚಿಕ್ಕಣ್ಣವ್ರು ನೋಡ್ರಿ ಒಂದ್ ಸಿನಿಮಾ ಮಾಡಿದ್ರು ಅವ್ರು ಹೋದ್ರು. ಅವ್ರು ಅದಕ್ಕೆ ಹೇಳೋದು, ಅವ್ರು 2 ವರ್ಷ ಆತು ಒಂದ್ ಸಿನಿಮಾ, ಅದಕ್ಕೆ ವರ್ಷಕ್ಕೆ 2 ಕೊಡ್ರಿ ಅವ್ರು ಕಾಮಿಡಿ ಪಿಕ್ಚರ್ ನೋಡಕ. ಕಾಮಿಡಿ ನಮಗ್ ಬರ್ತೈತಿ. ಆಮೇಲೆ ಇವ್ರು ಮಾಡ್ತಾ ಇಲ್ಲ, ಅವ್ರು ಯಾರು ಶರಣ್, ಅವರು ಮಾಡ್ತಾ ಇಲ್ಲ ಸಿನಿಮಾಗಳು, ಅವ್ರು ಬರ್ತಾ ಇಲ್ಲ. ಅವರು ಬರ್ಬೇಕು. ವರ್ಷಕ್ಕೆ 2 ಸಿನಿಮಾ ಕಾಮಿಡಿ, ಆಕ್ಷನ್ ಫಿಲಿಮು, ಪೌರಾಣಿಕ ಸಿನಿಮಾಗಳು ಬಂದಂದ್ರೆ ಎಲ್ಲಾ ಥಿಯೇಟರ್ ಉಳಿತಾವ, ಹೌದಾ? ಸರ್ ಈಗ ಏನಾಗಿದೆ ಅಂದ್ರೆ ಈಗ ಮೇನ್ ಹೀರೋಗಳು ಯಾರು ಇಲ್ವಲ್ಲ ಸರ್. ಈಗ ಗಿಲ್ಲಿಗೆ, ಶರಣ್ ಸರ್ಗೆ, ಹಾಗೇನೆ ನಮ್ಮ ಚಿಕ್ಕಣ್ಣವರಿಗೆ ಒಳ್ಳೆ ಅವಕಾಶ
ಹೌದು. ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇವರೇ ನಮ್ಮ ಕನ್ನಡ ಸಿನಿಮಾದ ಸೂಪರ್ ಸ್ಟಾರ್ ಗಳು ಆಗ್ಬೋದಾ? ಆಗ್ತಾರ, ಖಂಡಿತ ಆಗ್ತಾರ. ಈಗ ನೋಡ್ರಿ, ಶರಣ್ ಅವರು ಕಾಮಿಡಿ ಆಕ್ಟ್ರೆಸ್ ಮಾಡ್ಕೊಂತ ಬಂದು ಅವ್ರು ಒಂದ್ ಸ್ಥಾನಕ್ ಬಂದ್ರು, ಅವ್ರಿಗೆ ಒಂದ್ ಅಭಿಮಾನ. ಈಗ ಚಿಕ್ಕಣ್ಣ ನೋಡ್ರಿ, ಕಾಮಿಡಿ ಆಕ್ಟ್ರೆಸ್ ಆಗಿದ್ರು, ಈಗ ಸಿನಿಮಾಗ್ ಬಂದ್ರು, ಅವ್ರು ಒಂದು. ಈ ಗಿಲ್ಲಿನೂ ಅವ್ರು ಅಷ್ಟೇ, ಅವ್ರು ಒಂದ್ ಸಿನಿಮಾ ಮಾಡ್ತಾರ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ, ಅವರು ಬರ್ಲಿ ಮ್ಯಾಗ. ಹೌದಾ, ಅವ್ರು ಕಲಾವಿದರಾಗಿದಾರ, ಬಣ್ಣ ಹಚ್ಕೊಂಡಾರ, ಕಷ್ಟ ಪಡ್ತದಾರ, ಅವರು ಮ್ಯಾಗ ಬರ್ಲಿ. ಹೌದಾ, ಈಗ ನಾವ್ ಹೇಳೋದೇನ್ ಗೊತ್ತಾ, ಕನ್ನಡ ಚಿತ್ರರಂಗಕ್ಕ ಶಿವಣ್ಣರ ಇದಕ್ ಬೆಟ್ರ್. ಶಿವಣ್ಣರ್ ಏನಾರ ಮಾಡಿ ಕನ್ನಡ ಚಿತ್ರಮಂದಿರಗಳು ಉಳಿಬೇಕು, ಕನ್ನಡ ಉಳಿಬೇಕು, ಕನ್ನಡ ನಮ್ ಕರ್ನಾಟಕ ಹೆಸರು ಬರ್ಬೇಕಂದ್ರೆ ಶಿವರಾಜ್ ಕುಮಾರ್ ಅಣ್ಣರ ಹೆಸರು ಉಳಿಸ್ಲೇಬೇಕು ಅವ್ರು. ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರಿ. ಇಷ್ಟೊತ್ತು ಕೇಳಿದ್ರಲ್ವಾ, ನಮ್ಮ ರಾಜ್ಕುಮಾರ್ ಸರ್ ಅವರು ತುಂಬಾ ಮುತ್ತಿನಂತ ಮಾತುಗಳು ಹೇಳಿದ್ದಾರೆ. ಸರ್ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.